ಓಂ ಈಕ್ಷತೆ ನಾಶಬ್ದಂ ಓಂ ಈಕ್ಷತ್ಯಧಿಕರಣಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ತೀರ್ಥರ ಟೀಕಾ ಮತ್ತು ತತ್ವಪ್ರದೀಪದ ಟೀಕಾ ತ್ರಿವಿಕ್ರಮ ಪಂಡಿತರು ಇದೆಲ್ಲನೂ ನೋಡಿದ್ದೇವೆ. ಈಗ ಮುಂದೆ ಜಯತೀರ್ಥರ ತತ್ವಪ್ರಕಾಶಿಕ ನೋಡೋಣ. ತತ್ರ ಬ್ರಹ್ಮಣ ವಾಚ್ಯತ್ವ ಸಮರ್ಥನಾತ್ ಅಸ್ತಿ ಶಾಸ್ತ್ರ ಸಂಗತಿ. ಈ ಅಧಿಕರಣಕ್ಕೆ ಶಾಸ್ತ್ರಕ್ಕೂ ಸಂಗತಿ ಏನು ಅಂತೇಳಿ ಒಂದು ಪ್ರಶ್ನೆ ಬರ್ತದೆ. ಬ್ರಹ್ಮನನ್ನು ವಾಚ್ಯ ಅಂತ ಇಲ್ಲಿ ಸ್ಪಷ್ಟವಾಗಿ ಸಮರ್ಥನೆ ಮಾಡಲಿಕ್ಕೆ ತೊಡಗಿದ್ದಾರೆ. ಆದ್ದರಿಂದ ಶಾಸ್ತ್ರದ ಜೊತೆಗೆ ಈ ಅಧಿಕರಣಕ್ಕೆ ಸಂಗತಿ ಇದೆ. ಈಕ್ಷಣೀಯತ್ವ ಅನ್ನುವ ಯುಕ್ತಿಯನ್ನು ಬಳಸಿ ಪರಬ್ರಹ್ಮ ಈಕ್ಷಣೀಯನಾಗಿರುವುದರಿಂದ, ನಮ್ಮೆಲ್ಲರ ಜ್ಞಾನಕ್ಕೆ ವಿಷಯನಾಗಿರುವುದರಿಂದ ಅಂತ ಒಂದು ಯುಕ್ತಿ. ಈ ಯುಕ್ತಿಯನ್ನು ಬಳಸಿ ವಾಚ್ಯತ್ವವನ್ನು ಸಮರ್ಥನೆ ಮಾಡ್ತೀವಿ ನಾವಿಲ್ಲಿ. ವಾಚ್ಯ ಅಲ್ಲ ಅಂತ ಬೇರೆಯವರು ಹೇಳಿದರೆ ಅದನ್ನು ಖಂಡಿಸ್ತೇವೆ. ಆದ್ದರಿಂದ ಶಾಸ್ತ್ರಕ್ಕೂ ಈ ಅಧಿಕರಣಕ್ಕೂ ಸಂಬಂಧ ಇದೆ, ಶಾಸ್ತ್ರಕ್ಕೂ ಈ ಅಧಿಕರಣಕ್ಕೂ ಹೊಂದಾಣಿಕೆ ಇದೆ ಅಂತ ಅದರ ತಾತ್ಪರ್ಯ. ಸಕಲ ಜಗಜ್ಜನ್ಮಾದಿ ಕಾರಣತ್ವೇನ ಬ್ರಹ್ಮೈವ ಶಾಸ್ತ್ರಸ್ಯ ಮುಖ್ಯಾರ್ಥ. ಸಕಲ ಜಗತ್ತಿನ ಜನ್ಮಾದಿಗಳಿಗೂ ಕಾರಣ ಆದಂಥ ಬ್ರಹ್ಮವೇ ಶಾಸ್ತ್ರದ ಮುಖ್ಯಾರ್ಥ ಅಂತ ಹಿಂದೆ ಬಂದಿದೆ. ಇತ್ಯಭಿಹಿತಂ ಉಪಕ್ರಮಾದಿಭಿಃ ನಿರ್ಣೀತಾರ್ಥಸ್ಯ ಮುಖ್ಯಾರ್ಥತ್ವಾತ್. ಉಪಕ್ರಮ, ಉಪಸಂಹಾರ ಇತ್ಯಾದಿ ತಾತ್ಪರ್ಯಲಿಂಗಗಳನ್ನು ಬಳಸಿ ನಾವೇನೊಂದು ವಿಷಯವನ್ನು ತೀರ್ಮಾನ ಮಾಡ್ತೇವೆ, ಅದೇ ಮುಖ್ಯವಾದಂಥ ಅರ್ಥ, ಶಾಸ್ತ್ರದ ಮುಖ್ಯವಾದ ಅರ್ಥ. ಆದರೆ ಈ ಭಗವಂತ ಶಾಸ್ತ್ರದ ಮುಖ್ಯಾರ್ಥ ಆಗಬೇಕಾದ್ರೆ ಅವನು ವಾಚ್ಯ ಆಗಿರ್ಬೇಕಲ್ಲ. ಬೇಸಿಕಲಿ ಪ್ರಾಥಮಿಕವಾಗಿ ಅವನು ವಾಚ್ಯನೇ ಅಲ್ಲದೆ ಹೋದ್ರೆ ಅವನ ವಾಕ್ಯದ ಶಾಸ್ತ್ರದ ಪ್ರತಿಪಾದ್ಯ ಆಗೋದು ಹೇಗೆ? ತಚ್ಚ ವಾಚ್ಯತ್ವೇ ಏವ ಸಂಭವತಿ ಇತಿ. ಅವನು ವಾಚ್ಯನಾಗಿದ್ದರೆ ಮಾತ್ರ ಶಾಸ್ತ್ರದ ಮುಖ್ಯಾರ್ಥ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ಮುಖ್ಯವಾಗಿ ಶಾಸ್ತ್ರ ಪ್ರತಿಪಾದ್ಯತ್ವವೇ ಈ ಅಧಿಕರಣಕ್ಕೆ ವಿಷಯ. ತನ್ಮುಖ್ಯತಃ ಶಾಸ್ತ್ರಯೋನಿತ್ವ ವಿಷಯ. ಬ್ರಹ್ಮಣ ಯುಕ್ತಂ ಅಯುಕ್ತಂ ವಾ ಇತಿ ಸಂದೇಹ. ಈ ಶಾಸ್ತ್ರ ಪ್ರತಿಪಾದ್ಯತ್ವ ಅನ್ನೋದು ಬ್ರಹ್ಮನಿಗೆ ಯುಕ್ತ ಅಂತ ನಾವು, ಅಯುಕ್ತ ಅಂತ ಪರವಾದಿಗಳು. ಹೀಗೊಂದು ಸಂದೇಹ ಇದೆ. ಕೇಳುವವರಿಗೆ ಸಂದೇಹ ಬಂದಿದೆ. ನಮಗೆ ನಮ್ಮ ವಾದವೇ ಸರಿ ಅಂತ ಕಾಣಿಸಿರ್ಬೋದು, ನಾವು ಅದಕ್ಕೆ ಅಂಟಿಕೊಂಡಿರಬಹುದು. ಅಂತೂ ಬೇರೆಯವರು ಕೇಳಿದವರಿಗೆಲ್ಲರಿಗೂ ಸಂದೇಹ ಬಂದಿದೆ. ಕೆಲವು ಬಾರಿ ನಮಗೂ ಸಂದೇಹ ಬಂದಿರಬಹುದು. ಅದು ಯಾಕೆ ಸಂದೇಹ ಅಂದರೆ ವಾದಿ ವಿಪ್ರತಿಪತ್ತಿ. ವಾದಿಗಳು ದ್ವೈತವಾದಿಗಳೆಲ್ಲ ಹೀಗೆ ಪರಸ್ಪರ ಕೆಲವರು ವಾಚ್ಯ ಅಂತನೂ ಕೆಲವರು ಅವಾಚ್ಯ ಅಂತನೂ, ಭಗವಂತ ಶಾಸ್ತ್ರದ ಪ್ರತಿಪಾದ್ಯ ಅಂತನೂ ಕೆಲವರು ಅಲ್ಲ ಅಂತನೂ ಪ್ರತಿಪಾದನೆ ಮಾಡ್ತಿದ್ದಾರೆ. ಆದ್ದರಿಂದ ಸಂದೇಹ ಇದೆ. ವಾದಿ ವಿಪ್ರತಿಪತ್ತಿ ಅಂತಿದೆ. ಅಷ್ಟು ಮಾತ್ರ ಅಲ್ಲ, ಈ ವಾದಿಗಳ ವಾಕ್ಯಗಳು ಮಾತ್ರ ಅಲ್ಲ, ಆ ವಾದಿಗಳು ಯಾವ ಶಾಸ್ತ್ರದ ಮಾತುಗಳನ್ನು ಅವಲಂಬಿಸಿದ್ದಾರೆ. ಕೆಲವು ಕಡೆ ಯಥೋವಾಚೋ ನಿವರ್ತಂತೆ ಅಂತ ಶಾಸ್ತ್ರವೇ ಹೀಗೆ ಹೇಳಿದೆ ಅಂತ ಅದು ಒಂದು ಸಂಶಯ ಬರ್ತದೆ. ಕೇವಲ ಯಾರೋ ಈ ವಾದಿಗಳು ಯಾವುದೇ ಶಾಸ್ತ್ರದ ಮಾತಿನ ಆಧಾರ ಇಲ್ಲದೆ ತಾವೇ ಹೇಳುವುದಲ್ಲ, ಶಾಸ್ತ್ರದ ಮಾತು ಬೇರೆ ಇದಕ್ಕೆ ಬೆಂಬಲವಾಗಿದೆಯಲ್ವ ಅಂತ ಒಂದು ಆ ಮಾತು ಆಗಬಹುದು. ವಾದಿ ವಿಪ್ರತಿಪತ್ತಿ ಶಾಸ್ತ್ರವಾಕ್ಯಾಣಿಚ ಅಂತ ತಿಳ್ಕೋಬಹುದು. ಸಂದೇಹ ಬೀಜಂ. ಹೀಗೆ ಸಂದೇಹ ಬರಲಿಕ್ಕೆ ಅದೇ ಕಾರಣ. ತತ್ರ ಪೂರ್ವಪಕ್ಷಯತಿ. ಈ ಧಾತುವನ್ನು ಗಮನಿಸಿ. ಪೂರ್ವಪಕ್ಷಯತಿ ಅಂತ ನಾಮಧಾತು ಇದ್ದಂತೆ ಕಾಣಿಸ್ತದೆ. ಪೂರ್ವಪಕ್ಷಂ ಕರೋತಿ, ಪೂರ್ವಪಕ್ಷಂ ಪ್ರದರ್ಶಯತಿ ಅಂತ ಅರ್ಥ ಅದಕ್ಕೆ. ನನು ಇತ್ಯಾದಿ ಮಾತುಗಳಿಂದ ಪೂರ್ವಪಕ್ಷವನ್ನು ತೋರಿಸ್ತಾ ಇದ್ದಾರೆ. ನ ಬ್ರಹ್ಮಣ ಶಾಸ್ತ್ರ ಮುಖ್ಯಾರ್ಥತ್ವ ಬುದ್ಧತೆ. ಬ್ರಹ್ಮ ಶಾಸ್ತ್ರದ ಮುಖ್ಯಾರ್ಥ ಆಗೋ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಥೋವಾಚೋ ನಿವರ್ತಂತೆ ಇತ್ಯಾದಿ ಶ್ರುತೇ ಶಬ್ದ ಅವಾಚ್ಯಂ. ಇದೆಲ್ಲ ನಮ್ಗೆ ಅರ್ಥ ಗೊತ್ತಿದೆ. ಯಥೋವಾಚೋ ನಿವರ್ತತೆ ಅನ್ನೋ ಮಾತಿನಿಂದ ಆ ಬ್ರಹ್ಮವು ಶಾಸ್ತ್ರಕ್ಕೆ ವಾಚ್ಯವೇ ಅಲ್ಲ. ನಹಿ ಅವಾಚ್ಯಸ್ಯ ಶಾಸ್ತ್ರ ಮುಖ್ಯಾರ್ಥತಾ ಸಂಭವತಿ. ಯಾವುದು ವಾಚ್ಯವೇ ಅಲ್ವೋ ಅದು ಶಾಸ್ತ್ರದ ಮುಖ್ಯಾರ್ಥ ಆಗೋದು ಹೇಗೆ? ಅತಃ ನ ಶಾಸ್ತ್ರೋಕ್ತ ಕಾರಣತ್ವ ತಸ್ಯ. ಶಾಸ್ತ್ರದಲ್ಲಿ ಉಕ್ತವಾದ ಜಗಜ್ಜನ್ಮಾದಿ ಕಾರಣತ್ವ ಅದಕ್ಕೆ ಇಲ್ವೇ ಇಲ್ಲ ಅಂತ ಪ್ರಶ್ನೆ. ಅಶಬ್ದಮಿತ್ಯಾದೇಹೇ ಶಬ್ದಾದಿ ಗುಣಶೂನ್ಯಂ ತದವಿಷಯಶ್ಚ ಇತ್ಯರ್ಥ. ಅಶಬ್ದಂ ಅಸ್ಪರ್ಶಂ ಅಂತ ಇತ್ಯಾದಿ ಮಾತುಗಳು ಬಂದಿದೆಯಲ್ಲ, ಅದಕ್ಕೆ ಎರಡು ಥರದ ಅರ್ಥಗಳಿವೆ. ಒಂದು ಶಬ್ದ ಸ್ಪರ್ಶ ರೂಪ ರಸಗಂಧ ಮೊದಲಾದ ಯಾವ ಗುಣವೂ ಇಲ್ಲ, ನಿರ್ಗುಣ ಅಂತ ಅರ್ಥ. ಇನ್ನೊಂದು ಶಬ್ದ ಅವಿಷಯ ಅಂತ ಹೀಗೊಂದು ಅರ್ಥವನ್ನು ಕೂಡ ಅದಕ್ಕೆ ನಾವು ತಿಳ್ಕೋಬಹುದು. ತದವಿಷಯಶ್ಚ
ಶಬ್ದಕ್ಕೆ ವಿಷಯನಲ್ಲ, ಶಬ್ದ ಪ್ರಮಾಣಕ್ಕೆ ವಿಷಯನಲ್ಲ, ರೂಪವನ್ನು ಗ್ರಹಿಸುವ ಅರೂಪಂ ಅಂದರೆ ರೂಪವನ್ನು ಗ್ರಹಿಸುವ ಚಕ್ಷುರಾದಿ ಇಂದ್ರಿಯಗಳಿಗೆ ವಿಷಯನಲ್ಲ ಅಂತ ಹೀಗರ್ಥ. ಅವಚನೇನೈವ ಪ್ರೋವಾಚ ಇತಿ ವಚನವೃತ್ತಿಂ ವಿನಾ ಲಕ್ಷಣೆಯ ಉಪೋದಿತೇಶ. ಮತ್ತೊಂದು ಕಡೆ ಕೆಲವು ಕಡೆ ಉಪನಿಷತ್ತುಗಳಲ್ಲಿ ಅವಚನೇನೈವ ಪ್ರೋವಾಚ, ಯಾವುದೇ ಮಾತಿನ ನೆರವಿಲ್ಲದೆ ಗುರುವಾದವನು ಶಿಷ್ಯನಿಗೆ ಬೋಧನೆ ಮಾಡಿದ ಅಂತ ಹೀಗೆ ಕೇಳಿ ಬರ್ತದೆ. ಅದಕ್ಕೆ ಏನರ್ಥ? ವಚನವೃತ್ತಿಂ ವಿನಾ ಲಕ್ಷಣೆಯ ಉಪದಿದೇಶ. ಇದು ಅದ್ವೈತದ ಅಭಿಪ್ರಾಯ. ಯಾವುದೇ ಶಬ್ದಕ್ಕೆ ಬ್ರಹ್ಮ ಶಕ್ತಿವೃತ್ತಿಯಿಂದ ಪ್ರತಿಪಾದ್ಯನ ಅಲ್ಲ. ಶಕ್ತಿವೃತ್ತಿಯಿಂದ ಪ್ರತಿಪಾದ್ಯನ ಆಗುವುದಾದ್ರೆ ಏನೋ ಒಂದು ಗುಣ ಅಲ್ಲಿರಬೇಕಾಗ್ತದೆ. ಶಕ್ತಿವೃತ್ತಿಯಿಂದ ಪ್ರತಿಪಾದ್ಯನಲ್ಲ. ಹೊರತು ಲಕ್ಷಣಾವೃತ್ತಿಯಿಂದ ಮಾತ್ರ ಬ್ರಹ್ಮ ಪ್ರತಿಪಾದ್ಯ. ಹಾಗೆ ಶಾಸ್ತ್ರಗಳು, ಗುರುಗಳು ಆ ಬ್ರಹ್ಮನನ್ನು ಮುಂದಿನ ಪರಂಪರೆಗೆ ಉಪದೇಶ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ. ಯತ್ ಶ್ರೋತ್ರೇಣ ನ ಶೃಣೋತಿ ಅಂತ ಹೀಗೆಲ್ಲ ಇದೆ. ನ ಶೃಣೋತಿ ಯಾರು ಅಂದರೆ ಪುರುಷ, ವ್ಯಕ್ತಿಯಾದವನು ತನ್ನ ಕಿವಿಯಿಂದ ಭಗವಂತನ ಆ ಬ್ರಹ್ಮನ ಕುರಿತು ಕೇಳೋದಿಲ್ಲ. ಏನ ಶ್ರೋತ್ರಮಿದಂ ಶ್ರುತಂ ನ ತತ್ಶಬ್ದ ಗೋಚರಂ ಅಂತಿದ ಇತ್ಯಾದಿ ಶ್ರುತಿ ಭಾಷ್ಯವಾಕ್ಯದಲ್ಲಿ ಇತ್ಯಾದಿ ಹೀಗೆಲ್ಲ ಮಾತಿರೋದ್ರಿಂದ ತತ್ ಬ್ರಹ್ಮವು ಶಬ್ದ ಗೋಚರ ಅಲ್ಲ ಅಂತ. ನಮಗೆ ನ ತತ್ ಶಬ್ದ ಗೋಚರಂ, ಅದು ಶಬ್ದಕ್ಕೆ ವಿಷಯವಲ್ಲ. ಗೋಚರಂ ಅಂತ ನಪುಂಸಕಲಿಂಗ ಹೇಗಾಯಿತು ಅಂತ ಒಂದು ಪ್ರಶ್ನೆ. ಯಾಕಂದರೆ ವಿಷಯ ಮತ್ತು ಗೋಚರ ಇವೆಲ್ಲ ನಿತ್ಯ ಪುಲ್ಲಿಂಗ. ಪಾತ್ರಂ ಅನ್ನೋದು ನಿತ್ಯ ನಪುಂಸಕಲಿಂಗ. ಸುಮ್ಮನೆ ಉದಾಹರಣಕ್ಕಾಗಿ ಹೇಳಿದೆ. ಬ್ರಾಹ್ಮಣ ಪಾತ್ರ ಅನ್ಬಾರ್ದು, ಬ್ರಾಹ್ಮಣ ಪಾತ್ರಂ. ಬ್ರಾಹ್ಮಣ ಗೌರವಸ್ಯ ನಮಸ್ಕಾರಸ್ಯ ಪಾತ್ರಂ ಅನ್ಬೇಕು. ಹಾಗೆ ಘಟ ವಿಷಯ, ಘಟ ಜ್ಞಾನಸ್ಯ ವಿಷಯ, ನದಿ ಜ್ಞಾನಸ್ಯ ವಿಷಯ, ಪುಷ್ಪಂ ಜ್ಞಾನಸ್ಯ ವಿಷಯಂ ಅನ್ಬಾರ್ದು, ವಿಷಯನೇ ಅನ್ಬೇಕು. ವಿಷಯ ಶಬ್ದ, ಗೋಚರ ಶಬ್ದ ಇವರ ನಿತ್ಯ ಪುಲ್ಲಿಂಗ. ಆದ್ರಿಂದ ನತತ್ ಶಬ್ದ ಗೋಚರ ಅಂತ ಹೇಳಬೇಕಾಗಿತ್ತು. ಗೋಚರಂ ಅಂತ ಹೇಗೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ನಾವು ಬರ್ತದೆ. ಅದಕ್ಕೆ ಗೋಚರ ಅನ್ನೋ ಶಬ್ದ ನಿತ್ಯ ಪುಲ್ಲಿಂಗ ಅಂತ ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಅದು ಪಾಣಿನಿ ವ್ಯಾಕರಣವನ್ನು ಅವಲಂಬಿಸಿದ್ದು. ಪುರಾಣದ ವ್ಯಾಕರಣದಲ್ಲಿ, ವ್ಯಾಸರ ವ್ಯಾಕರಣದಲ್ಲಿ ಇಂಥ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ತ್ರೈನ ಶ್ರುತಿ ಗೋಚರ ಇತಿ ಗೋಚರ ಶಬ್ದಸ್ಯ ವಿಶೇಷಲಿಂಗತೆಯ ಆರ್ಷ ಪ್ರಯೋಗ ನ ತತ್ ಶಬ್ದ ಗೋಚರಮಿತಿ ಯುಕ್ತಂ. ಶ್ರೀ ಶೂದ್ರ ಬ್ರಹ್ಮಬಂಧು ನಾಂ ತ್ರೈನ ಶ್ರುತಿ ಗೋಚರ ಅಂತ ಮಾತಿದೆ, ಭಾಗವತದ್ದೇ ಮಾತಿದೆ. ಕೆಲವರಿಗೆ ಅನಧಿಕಾರಿಗಳಾದವರಿಗೆ ತ್ರೈ ಅಂದರೆ ವೇದ ನ ಶ್ರುತಿ ಗೋಚರ, ಅದವರ ಕಿವಿಗೆ ಬೀಳಬಾರದು ಅಂತ ಹೇಗಿದೆ. ಇಲ್ಲಿ ಗೋಚರ ಶಬ್ದವನ್ನ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ತ್ರೈನ ಶ್ರುತಿ ಗೋಚರ ಅಂತ ಹೇಳಬೇಕಾಗಿತ್ತು ಪಾಣಿನಿ ವ್ಯಾಕರಣದ ಪ್ರಕಾರ. ಆದ್ರಿಂದ ಈ ವಾದವನ್ನು ಬಿಟ್ಟುಬಿಡಿ. ಗೋಚರ ಅನ್ನೋ ಶಬ್ದ ವಿಶೇಷ ನಿಗ್ರಹ ಆಗ್ಬೋದು. ವಿಶೇಷ ಪುಲ್ಲಿಂಗ ಆದರೆ ಇದು ಪುಲ್ಲಿಂಗ, ವಿಶೇಷ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳಲ್ಲಿ ಬಂದರೆ ಆಯಾ ಲಿಂಗಕ್ಕೆ ಇದು ಹೋಗ್ತದೆ. ಇದು ವ್ಯಾಸರ ವ್ಯಾಕರಣಕ್ಕೆ ಸಮ್ಮತ. ಪಾಣಿನಿ ವ್ಯಾಕರಣದಲ್ಲಿ ನೀವು ಅದನ್ನು ಸೀಮಿತಗೊಳಿಸಿರಬಹುದು ನಪುಂಸಕ ಪುಲ್ಲಿಂಗಕ್ಕೆ, ಅದನ್ನು ನಾವು ಒಪ್ಪೋದಿಲ್ಲ. ವಿಶೇಷ ಲಿಂಗತೆಯ ಆರ್ಷ ಪ್ರಯೋಗ, ಇದು ಆರ್ಷ ಪ್ರಯೋಗ. ಪುರಾಣ ಅಂದರೆ ವೇದ ಪುರಾಣಾದಿಗಳಿಗೆ ಸಮ್ಮತವಾದ ವ್ಯಾಸರ ಪ್ರಯೋಗ. ಆದ್ದರಿಂದ ನತತ್ ಶಬ್ದ ಗೋಚರಂ ಅಂತ ಪ್ರಯೋಗ ಯುಕ್ತವೇ ಆಗಿದೆ. ಸಿದ್ಧಾಂತ ಯತ್ ಸೂತ್ರಂ ಅವತಾರಯತಿ. ಮುಂದೆ ಇದು ನೀವು ಹೇಳಿದ ಸರಿಯಲ್ಲ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಟಿಪ್ಪಣಿಯಲ್ಲಿ ಗೋಚರ ಇಂದ್ರಿಯಾರ್ಥಾಶ್ಚ ಇತಿ ಗೋಚರ ಶಬ್ದಸ್ಯ ಪುಲ್ಲಿಂಗತ್ವಾತ್ ಕಥಂ ಗೋಚರಂ ಇತ್ಯುಕ್ತಂ ಇತ್ಯತಃ ತ್ರಯೀತಿ. ಗೋಚರ ಇಂದ್ರಿಯಾರ್ಥಾಶ್ಚ ಮೊದಲಾದ ಕಡೆ ಭಗವದ್ಗೀತಾ ಇತ್ಯಾದಿ ಬೇರೆ ಬೇರೆ ಕಡೆ ಪ್ರಯೋಗಗಳು, ಭಗವದ್ಗೀತೆ ಪ್ರಯೋಗ ಅಂತ ನಂಗೇನೋ ನೆನಪು. ಇಲ್ಲಿ ಅದೆಲ್ಲಿಯಾದರೂ ಇಲ್ಲಿ ಇಂದ್ರಿಯಾರ್ಥ ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವೆಲ್ಲ ಇಂದ್ರಿಯಗಳಿಗೆ ವಿಷಯವಾಗಿವೆ, ಇದು ಜ್ಞಾನಕ್ಕೆ ವಿಷಯಗಳಾಗಿವೆ ಅಂತ ಹೀಗೆ ಪ್ರಯೋಗ ಇದೆ. ಅದರಿಂದ ಗೋಚರ ಶಬ್ದ ನಿತ್ಯ ಪುಲ್ಲಿಂಗ ಅದು. ಅದರಿಂದ ಇಲ್ಲೂ ಕೂಡ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿ ನತತ್ ಶಬ್ದ ಗೋಚರಂ ಅಂತ ಆಗಬಾರ್ದು, ನತತ್ ಶಬ್ದ ಗೋಚರ ಅಂತ ಆಗಬೇಕು. ತತ್ ಅಂದ್ರೆ ಬ್ರಹ್ಮ, ಆ ಬ್ರಹ್ಮವು ಶಬ್ದಗೋಚರ ಅಂತ ಆಗಬೇಕು. ಇತ್ಯತಃ ಈ ಒಂದು ಪ್ರಶ್ನವನ್ನ ಇಲ್ಲಿ
ಉತ್ತರಿಸ್ತಾ ಇದ್ದಾರೆ. ಕಥಂ ಗೋಚರಂ ಇತ್ಯುಕ್ತಿ, ಗೋಚರಂ ಅಂತ ಹೇಗೆ ಹೇಳಿದ್ರಿ ಅಂತ ಈ ಒಂದು ಪ್ರಶ್ನಕ್ಕೆ ಹಿನ್ನೆಲೆಯಾಗಿ ಅಲ್ಲಿ ಟೀಕಾಚಾರ್ಯ ಮಾತಿನಲ್ಲಿ ಕಾಣುವುದು ಉತ್ತರ ವಾಕ್ಯ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇತಿ ಪ್ರಥಮ ಸ್ಕಂಧೆ ಪ್ರಯೋಗ, ಭಾಗವತದ ಮೊದಲ ಸ್ಕಂಧದಲ್ಲಿ ಪ್ರಯೋಗ ಇದೆ ಅಂತ ಹೀಗದ ತಾತ್ಪರ್ಯ. ಕೇವಲ ಪುಲ್ಲಿಂಗ ಪಾಣಿನಿ ವ್ಯಾಕರಣದಲ್ಲಿ ಕಂಡಿದೆ, ಅದಕ್ಕೆ ನೀವು ಅಂಟ್ಕೋಬೇಡಿ. ಸ್ತ್ರೀಲಿಂಗದಲ್ಲಿ ಭಾಗವತದಲ್ಲಿ ಕಂಡಿದೆ, ಹಾಗೆ ಪುಲ್ಲಿಂಗದಲ್ಲಿ ಇಲ್ಲಿಯೂ ಕೂಡ ಕಾಣಬಹುದು. ನಪುಂಸಕಲಿಂಗದಲ್ಲಿ ಇಲ್ಲಿಯೂ ಕೂಡ ಆಚಾರ ಪ್ರಯೋಗ ಮಾಡಬಹುದು, ಅದು ತಪ್ಪಿಲ್ಲ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.